ನಮಸ್ತೆ ಸ್ನೇಹಿತರೆ. ಅವಧೂತ ಎಂದರೆ ಯಾರು, ಅವಧೂತರು ಹೇಗಿರ್ತಾರೆ ಅವ್ರನ್ನ ತಿಳ್ಕೊಳ್ಳೋಣ ಬನ್ನಿ. ನಮ್ಮ ಮನುಷ್ಯ ದರ್ಶನ ಯೂಟ್ಯೂಬ್ ಚಾನಲ್ಗೆ ಪ್ರಶ್ನೆ ಕೇಳಿದ್ದಾರೆ ವೀಕ್ಷಕರು, ಅವ್ರಿಗೋಸ್ಕರ ಅವಧೂತ ಅಂದರೆ ಯಾರು ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಪೂರ್ತಿ ವಿಡಿಯೋ ನೋಡಿ ಸ್ನೇಹಿತರೆ. ನೋಡಿ, ಅಕ್ಷರದಲ್ಲೇ ಅವಧೂತ ಅಂತ ಏನು 4 ಪದ ಇದೆ, ಅದರಲ್ಲೇ ಇವರ ರಹಸ್ಯ ಅಡಗಿದೆ. ಅವರ ಲಕ್ಷಣಗಳೇನು ಅಂತ ತಿಳ್ಕೊಳ್ತಾ ಹೋಗೋಣ. ನೋಡಿ, ಈಗ ನೋಡಿ, ಅಂತಂದ್ರೆ ಅಕ್ಷರತ್ವ ಅಂತ ಅರ್ಥ. ನೋಡಿ, ಅಕ್ಷರತ್ವ ಅಂತಂದ್ರೆ ಏನು ಅಂದ್ರೆ ಸತ್ತ ಮೇಲೂ ಬದುಕಬೇಕು. ನೋಡಿ, ಅವಧೂತರಾಗೋರು ಸತ್ತ ಮೇಲೂ ಬದುಕಬೇಕು ಅಂತ ಅರ್ಥ. ನೋಡಿ, ಮುಂದಕ್ಕೆ ವರಣ್ಯತ್ವ ಅಂತ ಅರ್ಥ. ನೋಡಿ, ಅವರು ಎಲ್ಲರಿಂದಲೂ ಪೂಜಿಸಲು ಅರ್ಹರಾಗಿರ್ಬೇಕು, ಪೂಜೆಗೆ ಒಳಪಡಬೇಕು. ಅವರು ಬದುಕಿರ್ಬೇಕಾದ್ರೆ ಜನಗಳು ಅವ್ರನ್ನ ಪೂಜಿಸ್ಬೇಕು, ಗೌರವಿಸ್ಬೇಕು. ಅವರ ಹತ್ರ ಹೋಗಿ ಅವರ ಕಷ್ಟ ದುಃಖಗಳನ್ನ ಹೇಳ್ಕೊಂತ ಅವರನ್ನ ಒಳ್ಳೆ ಮಾರ್ಗದರ್ಶನದೆಡೆಗೆ ಸಾಗಿಸ್ಬೇಕು, ಅವ್ರನ್ನ ಒಳ್ಳೆ ಮಾರ್ಗದರ್ಶನ ತೋರಿಸ್ಬೇಕು. ಅಂದ್ರೆ ಜನಗಳಿಂದ ಅವರು ಪೂಜೆಗೆ ಒಳಪಡಬೇಕು. ಅಂದ್ರೆ ಯಾವುದೇ ಏನು ಅಪೇಕ್ಷೆ ಇಲ್ದಿರ, ಯಾವುದೇ ಬೇಡಿಕೆಗಳ್ದಿರ, ಅವರಿಂದ ಏನೂ ಪಡಿದಿರ, ಏನು ನಮ್ಗೆ ದೇವ್ರುಗಳನ್ನ ನೋಡಿದ್ರೆ, ಯಾರಿಗೆ ರಾಮನ್ ನೋಡಿದ್ರೆ, ಕೃಷ್ಣನ್ ನೋಡಿದ್ರೆ, ಶಿವನ ನೋಡಿದ್ರೆ, ಗಣಪತಿ ನೋಡಿದ್ರೆ ನಾವೇನೋ ಅಪೇಕ್ಷೆ ಪಡೆದಿರೋದೇ ಕೈ ಮುಗಿತೀವಲ್ವಾ. ನೋಡಿ, ಪ್ರಕೃತಿ ನೋಡಿದ್ರೆ, ಸೂರ್ಯ ಚಂದ್ರ ನೋಡಿದ್ರೆ, ಆ ರೀತಿ ಅವರ ಹತ್ರ ಏನೋ ಬಂದಂತ ಏನು ಶಿಷ್ಯರಾಗಿರ್ಬೋದು, ಭಕ್ತರ ಹತ್ರ ಇವರು ಏನನ್ನೂ ಸಹ ಬೇಡದೆ ಅವರಿಗೆ ಆಶೀರ್ವಾದ ನೀಡೋದಾಗಿರ್ಬೋದು, ಒಳ್ಳೆ ಮಾರ್ಗದರ್ಶನ ನೀಡಬೇಕು. ಬದುಕಿರ್ಬೇಕಾದ್ರೆ ಪೂಜಿಸಲು ಒಳಪಡ್ತಾ ಇರಬೇಕು. ನೋಡಿ, ಆಮೇಲಿಂದ ದೂತ ಸಂಸಾರ ಬಂಧನತ್ವ ಅಂದ್ರೆ ಇವರು ಸಂಸಾರದಿಂದ ಒಳಗಿರಬೇಕು. ಸಂಸಾರದಲ್ಲಿದ್ರೂ ಸಹ ಅದಕ್ಕೆ ತಾಗದ ಹಾಗೆ ಬದುಕ್ತಾ ಇರಬೇಕು. ನೋಡಿ, ಹೇಗೆ ಕೆರೆಯಲ್ಲಿ ತಾವರೆ ಹೂವು ಬೆಳೆದಿರ್ತದೆ, ಆ ತಾವರೆ ಏನು ಕೆರೆಯ ನೀರು ತಾವರೆ ಹೂವಿಗೆ ಮೆತ್ಕೊಳ್ದಿರ, ಅಂಟ್ಕೊಳ್ದಿರ ಯಾವ ರೀತಿ ಬದುಕಿರ್ತದೆ. ನೋಡಿ, ಈ ತರ ಸಂಸಾರದಿಂದ ಮುಕ್ತರಾಗಿರ್ಬೇಕು. ಏನು ಪ್ರೀತಿಗೆ, ಮೋಹಕ್ಕೆ, ತನ್ನ ಇಂದ್ರಿಯ ಸುಖಗಳನ್ನೆಲ್ಲ ತ್ಯಜಿಸಿ ಸದಾ ಭಗವಂತನ ಧ್ಯಾನ, ಭಗವಂತನ ಸ್ಮರಣೆ, ಜನಗಳ ಸೇವೆ, ಪ್ರಕೃತಿ ಸೇವೆ, ಇದರಲ್ಲೇ ಅವರು ತನ್ನ ಜೀವನವನ್ನ ಮುಡುಪಿಟ್ಟಿರಬೇಕು. ನೋಡಿ, ಎಷ್ಟು ತುಂಬಾ ಆಳವಾದ ವಿಚಾರ. ನೋಡಿ, ಸಂಸಾರ ಬಂಧನದಿಂದ ಅವರು ಮುಕ್ತರಾಗಿರ್ಬೇಕು. ಹಂಗಂತಂದ್ಬಿಟ್ಟು ನಾವು ಈಗ ನೋಡ್ತಾ ಇರ್ಬೋದು ಎಷ್ಟು ಜನ ಆ ರೀತಿ ಇದ್ದಾರೆ ಅಂತ. ಎಲ್ಲಾರು ನಾನು ಅವಧೂತ ಅದು ಇದು ಅಂತ ಹೇಳ್ತಾ ಇರ್ತಾರೆ. ನೋಡಿ, ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ನೋಡಿ, ನಮ್ಮ ನೆಕ್ಸ್ಟ್ ಬಂದು ನೋಡಿ, ತತ್ವಮಸಿ ವಾಕ್ಯಾನತ್ವ. ಅಂದ್ರೆ ತತ್ವಮಸಿ ಅಂತಂದ್ರೆ ನೋಡಿ, ಬ್ರಹ್ಮನ್ ಅಂತ ಅರ್ಥ. ಬ್ರಹ್ಮನ್ ಅಂತಂದ್ರೆ ಬ್ರಹ್ಮಾಂಡ ಏನ್ ಸೃಷ್ಟಿಕರ್ತ ಮಾಡಿದಾನೆ, ಈ ಸೃಷ್ಟಿಕರ್ತ ಏನಿದೆ ಬ್ರಹ್ಮನನ್ನು ಏನು ಹುಟ್ಟಿಸಿದಂತಹ ಭಗವಂತ ಯಾರಿದ್ದಾರೆ ತನ್ನೊಳಗೆ ಕಂಡಿರ್ಬೇಕು. ಅಹಂ ಬ್ರಹ್ಮಾಸ್ಮಿ ಆಗಿರ್ಬೇಕು. ಹೇಗೆ ಹೊರಗಡೆ ಎಲ್ಲ ಪ್ರಪಂಚದಲ್ಲೆಲ್ಲ ಒಂದು ನಡೀತಾ ಇದೆ, ಒಂದು ಅದ್ಭುತವಾದ ಶಕ್ತಿ ನಡೆಸ್ತಾ ಇದೆ, ಭಗವಂತ ನಡೆಸ್ತಾ ಇದ್ದಾನೆ, ಅದು ನನ್ನಲ್ಲೂ ಇದ್ದಾನೆ ಅಂತ ತನ್ನೊಳಗೆ ಆತನನ್ನ ಕಂಡಿರ್ಬೇಕು, ಭಗವಂತನನ್ನ ಕಾಣಿರ್ಬೇಕು. ನೋಡಿ, ತುಂಬಾ ತತ್ವಮಸಿ ಅಂತಂದ್ರೆ ಭಗವಂತನಿಗೆ ಲೀನ ಆಗಿರ್ಬೇಕು. ಇವರು ಸಹ ಭಗವಂತ ಹೇಗೆ ಎಲ್ಲರನ್ನು ಯಾವುದೇ ಜಾತಿ ಮತ ಪಂಥಗಳಿಲ್ದಿರ ಎಲ್ಲರಿಗೂ ಸರಿ ಸಮವಾಗಿ ಪ್ರೀತಿ ನೀಡಿದಾನೆ, ಆ ರೀತಿ ಈ ಅವಧೂತ ಅಂತ ವ್ಯಕ್ತಿ ಯಾರು ಹೇಳ್ಕೊಂತ ಇರ್ತಾರೆ ಅಥವಾ ಯಾರು ಅವಧೂತ ಅಂತ ನಾವೆಲ್ಲ ಗೌರವಿಸ್ತಾ ಇರ್ತೀವಿ, ಅವರಲ್ಲಿ ಆ ಗುಣಗಳಿರ್ಬೇಕು. ನೋಡಿ, ಯಾವುದೇ ಜಾತಿ ಆಗ್ಲಿ, ಪಂಥ ಆಗ್ಲಿ, ಮೇಲಾಗ್ಲಿ, ಕೀಳಾಗ್ಲಿ, ಬಡವ ಆಗ್ಲಿ, ಶ್ರೀಮಂತ ಆಗ್ಲಿ, ಈ ರೀತಿ ಯಾವುದೇ ಒಂದು ಇದಕ್ಕೂ ಅವರು ಸೀಮಿತರಾಗಿರ್ಬಾರ್ದು. ಎಲ್ಲರನ್ನು ಸರಿ ಸಮವಾಗಿ ಭಗವಂತ ಯಾವ ರೀತಿ ಎಲ್ಲರನ್ನು ಕಾಣ್ತಾನೆ ಆ ರೀತಿ ಇವರಲ್ಲಿ ಗುಣ ಇರಬೇಕು. ನೋಡಿ, ಇದೇ ಅವಧೂತ ಅಂದ್ರೆ. ನೋಡಿ, ಅಕ್ಷರತ್ವ, ವರ್ಣತ್ವ, ಸಂಸಾರ ಬಂಧನ, ದೂತ ಸಂಸಾರ ಬಂಧನತ್ವ, ತತ್ವಮಸಿ ಆಗೋದು. ನೋಡಿ, ಭಗವಂತನಲ್ಲಿ ಲೀನ ಆಗಿರ್ಬೇಕು ಅವರು. ನೋಡಿ, ಈ ರೀತಿ ಅವಧೂತ ಎನ್ನುವ ಪದದ ಅರ್ಥ. ನೋಡಿ, ಮುಂದಕ್ಕೆ ಹೋಗೋಣ. ಅವಧೂತರನ್ನ ನಾವು ಅವ್ರನ್ನ ಗುರುತಿಸೋದು ಹೇಗೆ, ಯಾರೆಲ್ಲ ಅವಧೂತರು, ಅವರ ಹತ್ರ ಏನೆಲ್ಲ ಶಕ್ತಿ ಇರ್ತದೆ ಅಂತ ನಾವು ಈಗ ತಿಳ್ಕೊಳ್ತಾ ಹೋಗೋಣ. ನೋಡಿ, ಅವಧೂತರು ಅಂತಂದ್ರೆ ನೋಡಿ, ಈಗ ನಾನು ಹೇಳಿದೆ ನಿಮ್ಗೆ, ಭಗವಂತನ ಸ್ಮರಣೆ 24 ಗಂಟೆ ಇರಬೇಕು. ಅವರ ಯಾವುದೇ ಉಡುಗೆ ತೊಡುಗೆ ಅಲಂಕಾರಕ್ಕೆ ಒಂದು ರುದ್ರಾಕ್ಷಿನೂ ಸಹ ಹಾಕೋದಿಲ್ಲ. ಎಷ್ಟೋ ಜನ ಯಾವ್ದು ಎಲ್ಲ ತ್ಯಜಿಸ್ಬಿಟ್ಟಿರ್ತಾರೆ. ಅಮ್ಮಮ್ಮ ಅಂದ್ರೆ ಲಂಗೋಟಿನೂ ಸಹ ಅವ್ರಿಗೆ ಬೇಕಾಗಿರೋದಿಲ್ಲ. ಏನ್ ಜನಗಳು ಬಂದ್ರೆ ಅವ್ರ ಮುಂದೆ ಇರ್ಸ್ಮೂರ್ಸು ಆಗುತ್ತೆ ಅಂತ ಒಂದ್ ಪಂಚೆನೋ, ಒಂದ್ ಯಾವ್ದನೋ ಒಂದ್ ಟವಲ್ಲೋ ಅಥವಾ ಒಂದ್ ಕಚ್ಚೆನೋ ಕಟ್ಕೊಂಡಿರ್ತಾರೆ ಅಷ್ಟೇನೆ. ನೋಡಿ, ಎಲ್ಲವನ್ನು ತ್ಯಜಿಸ್ಬೇಕು, ಯಾವುದೋ ಆಸೆ ಇರಬಾರ್ದು. ನೋಡಿ, ನಾವು ರಮಣ ಮಹರ್ಷಿಗಳನ್ನ ನೋಡ್ತೀವಿ. ನೋಡಿ, ಒಂದು ಪಂಚೆ. ನೋಡಿ, ವೆಂಕಟಾಚಲ ಯಾವ್ದೂತರ ನೋಡ್ತಿದ್ದೋ ನಾವು ಸಹ. ನೋಡಿ, ಒಂದು ಟವಲ್ ಕಟ್ಕೊಂಡಿರೋ ಸೊಂಟಕ್ಕೆ. ನೋಡಿ, ಯಾವುದೇ ಭೇದ ಭಾವ ಇರಲ್ಲ ಅವ್ರ ಹತ್ರ. ಸದಾ ಭಗವಂತನ ಸ್ಮರಣೆ ಇರ್ತಾರೆ. ಯಾರೇ ಅವ್ರು ಬಂದ್ರು ಗುರುತಾಕರ್ಷಣೆ ಎಳಿಬೇಕು.
ಜನಗಳು ಹೋದ್ರೆ ಅವ್ರ ಮನ್ಸಲ್ಲಿರೋ ಆತಂಕ ಹೋಗ್ಬೇಕು. ಅವ್ರ ಮಾತುಗಳಿಂದ ಮಾರ್ಗದರ್ಶನ ನೀಡು ಬದುಕನ್ನ ಬದಲಾಯಿಸೋ ತರ ಆಗಿರ್ಬೇಕು. ನೋಡಿ ಈ ರೀತಿ ಇರ್ತಾರೆ. ನೋಡಿ ಅವ್ರ ಏನು ಏನಾರ ಉತ್ಪತ್ತಿ ಮಾಡಿ ಅವ್ರ ಏನಾರ ವಸ್ತುಗಳನ್ನ ತಯಾರು ಮಾಡಿ ಕೊಡೋದು ಅವೆಲ್ಲ ಮಾಡ್ತಾರ ಅಂತಂದ್ರೆ ಮಾಡಿದ್ರು ಮಾಡ್ಬೋದು, ಮಾಡ್ದೆಲ್ಲ ಇರ್ಬೋದು. ನೋಡಿ ಅವ್ರು ಯಾರಿಗೆಲ್ಲ ಏನಾರ ಅಥವಾ ಹಿಂಗಂದಿ ಬೂದಿ ಕೊಡ್ತಾರೋ ಅಥವಾ ಹಿಂಗ್ ಅಂದ್ಬಿಟ್ಟು ಏನು ಲಿಂಗ ಕೊಡ್ತಾರೋ, ಹಿಂಗ್ ಅಂದ್ಬಿಟ್ಟು ಏನೋ ಒಂದು ಕಾಸು ತೆಗಿತಾರೋ ಅಥವಾ ಹೂವು ತೆಗಿತಾರೋ ಏನಾದ್ರೂ ತೆಗೆದು ಕೊಡ್ತಾರೆ. ಯಾರು ಕೊಡ್ತಾರೆ? ಯಾವ್ದೇ ಬಡವ್ರ ಬಗರ್ಗಳು ಕೊಡೋದಿಲ್ಲ. ಬಟ್ ಬಂದಂತ MLAಗೋ ಸಿನಿಮಾ ನಟರಿಗೋ ದೊಡ್ಡ ದೊಡ್ಡ ಆಫೀಸರ್ಸ್ಗಳಿಗೋ ಅವ್ರಿಗೋ ಇವ್ರಿಗೋ ಕೊಡ್ತಾ ಇರ್ತದೆ. ಅದೆಲ್ಲ ಯಾವುದೂ ಸಹ ಮಾಡೋದಿಲ್ಲ. ಎಲ್ಲವೂ ಭಗವಂತನ ಸೃಷ್ಟಿ. ಭಗವಂತನ ಸೃಷ್ಟಿನಲ್ಲಿ ಇವ್ರೇನ್ ಮತ್ತೆ ಸೃಷ್ಟಿ ಮಾಡ್ಕೊಡುವಂಥದ್ದು. ನೋಡಿ ಇಂಥವ್ರನ್ನೆಲ್ಲ ನೀವು ನೋಡಕ್ಕೆ ನಂಬೋದಕ್ಕೆ ಹೋಗ್ಬಾರ್ದು. ನೋಡಿ ಒಳ್ಳೆ ಮಾತಾಡ್ತಾ ಇರ್ಬೇಕು. ಯಾರ ಬಗ್ಗೆನೂ ಅವರು ಕೇಳಾಗಿ ಮೀಲಾಗಿ ನೋಡ್ಬಾರ್ದು. ಎಲ್ಲ ಸದಾ ಅವ್ರ ಬಾಯಿಂದ ಬರೋದೆಲ್ಲ ಭಗವಂತನ ಸ್ಮರಣೆ ಆಗಿರ್ಬೇಕು, ಮಾರ್ಗದರ್ಶನ ನೀಡೋದೇ ಆಗಿರ್ಬೇಕು. ನನಗೆ ಕಾರ್ ಬೇಕು, ನನಗೆ ಬಂಗ್ಲೆ ಬೇಕು, ನನಗೆ ಮಠ ಬೇಕು, ಆಶ್ರಮ ಬೇಕು, ಯಾವುದು ಸಹ ಇರಬಾರ್ದು. ಗುಹೆಗಳಲ್ಲಿ ವಾಸ ಮಾಡ್ತಾ ಇರ್ಬೇಕು, ಇದ್ದಿದ್ರಲ್ಲಿ ಬದುಕ್ಬೇಕು. ಏನು ಸಹ ಅವ್ರ ಹೆಸರಲ್ಲಿ ಏನೂ ಸಹ ಇಟ್ಕೊಂಡಿರ್ಬಾರ್ದು. ನೋಡಿ ಈ ತರ ಎಲ್ಲ ಇರ್ತದೆ. ಹಣ ಮುಟ್ಬಾರ್ದು. ನೋಡಿ ಇದ್ರೆ ತಿನ್ಬೇಕು, ಇಲ್ಲ ಅಂದ್ರೆ ಸುಮ್ಮನಿರ್ಬೇಕು. ಸಿಕ್ಕಿದ್ ತಿನ್ಬೇಕು. ನೋಡಿ ಬಂಡೆ ಅಥವಾ ಬಟ್ ಏನು ಪ್ರಕೃತಿ ಇರ್ತದೆ ಅದ್ರಲ್ಲಿ ವಾಸ ಮಾಡೋ ತರ ಇರ್ಬೇಕು. ಹಿಂದಿನ ಕಾಲದಲ್ಲಿ ಯಾರೂ ಸಹ ಅವಧೂತರು ಅಂತಂದ್ರೆ ಅವ್ರ ಹತ್ರ ಎಷ್ಟೇ ಶಕ್ತಿ ಇರ್ಲಿ, ನೋಡಿ ಭಗವಂತನ ತಪಸ್ ಮಾಡಿದವ್ರಿಗೆ, ಭಗವಂತನ ಧ್ಯಾನ ಮಾಡಿದವನ್ಗೆ, ತನ್ನಲ್ಲಿ ಭಗವಂತನ ಕಾಣೋರ್ಗೆ ಅನೇಕ ಶಕ್ತಿಗಳಿರ್ತದೆ. ನೋಡಿ ಏನಾರ ಒಂದು ಉತ್ಪತ್ತಿ ಮಾಡ್ಕೊಡೋದು ಅಥವಾ ಏನಾರ ಒಂದು ಶಕ್ತಿ ಇರ್ತದೆ. ಅಥವಾ ಯಾರ ಮುಟ್ಟಿ ಆಶೀರ್ವಾದ ಮಾಡಿದ್ರೆ ಅವ್ರ ಕಾಯಿಲೆ ವಾಸಿ ಆಗಿರ್ಬೋದು. ಭಗವಂತನ ಹೆಸರು ಹೇಳಿ ಅವ್ರಿಗೆ ಏನಾರ ಆಶೀರ್ವಾದ ಮಾಡಿ ಹಣ್ಣು ಹಂಪಲು ಏನಾರು ಕೊಡೋದ್ರಿಂದ ಅವ್ರು ಬದಲಾಗ್ಬೋದು ಜೀವನ. ಆತರ ಶಕ್ತಿ ಅವ್ರ ಹತ್ರ ಖಂಡಿತ ಇರ್ತದೆ. ಆದ್ರೆ ಅದನ್ನೆಲ್ಲ ತೋರ್ಸ್ಕೊಳ್ಳೋದಿಲ್ಲ. ಅದೆಲ್ಲ ಕೈ ಚಳಕ ಮಾಡಿ ನಾನು ಇದನ್ನೆಲ್ಲ ಮಾಡ್ತೀನಿ ನೋಡ್ರಿ ಅಂತ ಅಂದ್ಬಿಟ್ಟು ಎಂದಿಗೂ ಸಹ ಅವ್ರು ಹೇಳೋದಿಲ್ಲ. ಯಾರೇ ಬರ್ಲಿ ಅವ್ರಿಗೆ ಗೊತ್ತಿಲ್ದಿರೋ ಹಾಗೆ ಅವರ ಬದುಕನ್ನ ಸರಿಪಡಿಸಿ ಮುಟ್ಟಿ ಅಥವಾ ಸ್ಪರ್ಶ ಮಾಡಿ ಆಶೀರ್ವಾದ ಮಾಡಿ ಅವ್ರನ್ನ ಕಳಿಸ್ಕೊಡ್ತಾರೆ. ನೋಡಿ ಅವಧೂತರು ಅಂತಂದ್ರೆ ಈ ತರ ಇರ್ತಾರೆ. ನೋಡಿ ನೀವು ಈಗ ಅನೇಕ ಜನ ನಾನು ಅವಧೂತರು, ನಾನು ಅವ್ರ ಶಿಷ್ಯ, ಇವ್ರ ಶಿಷ್ಯ ಅಂತ ಅಂದ್ಬಿಟ್ಟು ಅನೇಕ ಜನ ಉತ್ಪತ್ತಿಗಳಾಗ್ಬಿಡ್ತಾರೆ. ನೋಡಿ ಅವರು ಏನೆಲ್ಲ ಮಾಡ್ತಾರೆ ಅಂತಂದ್ರೆ, ನೋಡಿ ನಿಮ್ಮ ಹೆಸರು ಹೇಳ್ಬಿಡ್ತಾರೆ, ಇಲ್ಲ ಅಥವಾ ನಿಮ್ ಮೂರ್ ಹೆಸರು ಹೇಳ್ಬಿಡ್ತಾರೆ, ಅಥವಾ ನಿಮ್ಮ ಹಳೆ ಯಾವ್ದಾನ ಪ್ರೇಯಸಿ ಹೆಸರಿದ್ರೆ ಅವ್ರ ಹೆಸರು ಹೇಳ್ಬಿಡ್ತಾರೆ. ನೋಡಿ ಇಲ್ಲ ಯಾರ ನಿಮ್ ತಂದೆ ತಾಯಿ ಹೆಸರು ಹೇಳ್ಬಿಡ್ತಾರೆ. ಆಮೇಲೆ ನಿಮ್ಗೆ ಏನ್ ಇಷ್ಟ ತಿನ್ನಕ್ಕೆ ಅದನ್ನೆಲ್ಲ ಹೇಳ್ಬಿಡ್ತಾರೆ. ನಿಮ್ಗೆ ಬಜ್ಜಿ ಅಂದ್ರೆ ಇಷ್ಟ, ಬೋಂಡ ಅಂದ್ರೆ ಇಷ್ಟ, ಅಥವಾ ನಿಮ್ಗೆ ಬಾಳೆಹಣ್ಣು ಇಷ್ಟ, ನಿಮ್ಗೆ ಪುಳಿಯೋಗರೆ ಇಷ್ಟ. ನೋಡಿ ಈ ತರ ಎಲ್ಲ ಹೇಳ್ತಾರೆ. ನೋಡಿ ಇವ್ರು ಅನೇಕ ಸಿದ್ಧಿಗಳನ್ನ ಮಂತ್ರಗಳನ್ನ ಹೇಳಿ ಸಾಧನೆ ಮಾಡಿ ಇಟ್ಕೊಂಡಿರ್ತಾರೆ. ಅವರ ಏನು ಕಿವಿನಲ್ಲಿ ನೀವೇನೋ ಎದುರುಗಡೆ ಬಂದಾಗ ನಿಮ್ಗೆ ಏನ್ ಇಷ್ಟ ಅನ್ನೋದು ಅವ್ರಿಗೆ ತಿಳಿತದೆ. ನೋಡಿ ಅದ್ರ ತುಂಬಾ ಆಳವಾದ ವಿಚಾರ. ಅದೆಲ್ಲ ನೀವು ಹೊರಗಡೆ ಯಾರಿಗೂ ತಿಳಿಸ್ಕೊಡೋದಕ್ಕಾಗೋದಿಲ್ಲ. ನೋಡಿ ಈ ತರ ಶಕ್ತಿ ಇರ್ತದೆ. ನೋಡಿ ಅದ್ ಹೇಳೋದ್ರಿಂದ ನಿಮ್ಗೆ ಬಜ್ಜಿ ಇಷ್ಟನೋ ನೀವು, ಅಥವಾ ನಿಮ್ಮ ಹೆಂಡತಿ ಹೆಸರು ಹೇಳೋದ್ರಿಂದ, ಅಥವಾ ನಿಮ್ ಗರ್ಲ್ ಫ್ರೆಂಡ್ ಹೆಸರು ಹೇಳೋದ್ರಿಂದನೋ, ಅಥವಾ ನಿಮ್ಗೆ ಯಾವ ಊಟ ಇಷ್ಟ ನಿಮ್ ಮೂರ್ ಹೆಸರು ಹೇಳೋದ್ರಿಂದ ನಿಮ್ ಬದುಕು ಬದಲಾಗುತ್ತಾ? ಬದಲಾಗಲ್ಲ. ನೋಡಿ ಅದಕ್ಕೋಸ್ಕರ ಇವ್ರು ನಮ್ಮ ಹೆಸರು ಹೇಳ್ಬಿಟ್ರು, ಇವ್ರು ಒಳ್ಳೆ ದೊಡ್ಡ ಅವಧೂತರು, ಇವ್ರು ಪವಾಡ ಪುರುಷರು, ಇನ್ಮೇಲೆ ನಾನು ನಿನಗೆ ಮಾಡ್ತೀನಿ ಹೋಗು, ಒಳ್ಳೇದ್ ಮಾಡ್ತೀನಿ ಹೋಗು, ಇದೆಲ್ಲ ಮಾಡಿ ದುಡ್ಡು ಕೇಳ್ತಾರೆ. ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಒಡವೆಗಳು, ಜಾಗಗಳು ಇವೆಲ್ಲ ಮುಟ್ತಾರೆ. ಏನು ಸಹ ಮುಟ್ಟಬಾರ್ದು. ನೋಡಿ ಬಂದಂತ ಭಕ್ತರುಗಳನ್ನ ಸಮಾನ ಮನಸ್ಥಿತಿಯಿಂದ ಎಲ್ಲರಲ್ಲೂ ಆತ್ಮವಾಗಿ ಕಾಣ್ಬೇಕು. ಆತ್ಮವಾಗಿ ಕಂಡು ಜಾತಿ ಮೇದ ಪದ ಪಂಥಗಳಿಂದ ಹೊರಗಡೆ ಬಂದು ಸರಿ ಸಮವಾಗಿ ಎಲ್ಲಾರ್ಗು ಆಶೀರ್ವಾದ ಮಾಡುವಂತವ್ರಾಗಿರ್ಬೇಕು. ನೋಡಿ ತುಂಬಾ ಹುಷಾರಾಗಿರ್ಬೇಕು. ಇಂಥವ್ರಿಂದ ಯಾರ್ಯಾರು ಈ ತರ ಎಲ್ಲ ಮಾಡ್ಕೊಂಡು ಹೋಗಿ ನೀವು ಸುಮ್ಮನೆ ಅವ್ರ ಹತ್ರ ಹೋಗಿ ನೀವು ಸಹ ದಾರಿ ತಪ್ಪಿ, ಅವರು ಸಹ ದಾರಿ ತಪ್ಪಿ ನಿಮ್ನೆಲ್ಲ ಯಾಮಾರಿಸ್ತಾ ಇರ್ತಾರೆ. ನೋಡಿ ನಿಮ್ ಹೆಸರು ಹೇಳೋದ್ರಿಂದನೋ ಮತ್ತೊಂದ್ ಮಾಡೋದ್ರಿಂದನೋ ಅಲ್ಲ, ನಿಮ್ಗೆ ಮಾರ್ಗದರ್ಶನ ನೀಡ್ಬೇಕು. ಅವ್ರ ಜೊತೆ ಇಕ್ಕಳ್ಳಕ್ಕೆ ಹೋಗ್ಬಾರ್ದು. ಯಾರು ಶಿಷ್ಯರನ್ನ ಅವ್ರು ಹುಟ್ಟಾಕದೇ ಇಲ್ಲ. ನೋಡಿ ಅವ್ರ ಪಾಡಿಗೆ ಅವ್ರು ಇರ್ತಾರೆ ವೈರಾಗ್ಯದಿಂದ. ಯಾವುದೇ ಉಡುಗೆ ತೊಡುಗೆಗಳು ಆಸೆ ಬೀಳೋದಿಲ್ಲ, ಯಾವುದೇ ಕಾರು ಬಂಗ್ಲೆಗಳಿಗೂ ಆಸೆ ಬೀಳೋದಿಲ್ಲ, ದುಡ್ಡಿಗೆ ಆಸೆ ಬೀಳೋದಿಲ್ಲ, ನೀನ್ ನನಗ ಗುರು ಅಂತ ಹೇಳುವಂತ ಆಸೆ ಬೀಳೋದಿಲ್ಲ, ನನ್ನನ್ನು ಹೊಗಳುವಂತನೂ ಆಸೆ ಬೀಳೋದಿಲ್ಲ, ನನ್ನ ಪೂಜೆ ಮಾಡುವಂತನೂ ಸಹ ಆಸೆ ಬೀಳೋದಿಲ್ಲ. ಅವರು ತತ್ವಮಸಿ ಅಂತಂದ್ರೆ ಭಗವಂತನೇ, ಸಾಕ್ಷಾತ್ ಭಗವಂತನೇ ಆಗಿರ್ತಾರೆ. ನೋಡಿ ಇಷ್ಟು ಗುಣಗಳನ್ನ ಹೊಂದಿರ್ತಾರೆ. ನೋಡಿ ಮಾಡಿ ತಿಳ್ಕೊಂಡು ಅಂಥವ್ರ ಸಹವಾಸಕ್ಕೆ ಹೋಗಿ ಅಂಥವ್ರ ಜೊತೆ ಬೆರೀರಿ. ನೋಡಿ ಅವರ ಮಾತಿಂದ ನಿಮ್ಮ ಬದುಕು ಬದಲಾಗ್ಬೇಕು. ಬರೇ ಮಾತಷ್ಟೇ, ಆಶೀರ್ವಾದ ಅಷ್ಟೇ, ಏನ್ 10 ರೂಪಾಯಿ ಕೇಳಬಾರ್ದು. ಇದ್ರೆ ಅವರ ಹೋಗೋದಂತ ಜಾಗದಲ್ಲಿ ಏನ್ ಸಿಗುತ್ತೋ ನಿಮ್ಗೆ ಕೊಟ್ಟು ಕಳಿಸ್ಬೇಕು. ನೋಡಿ ಯಾವುದೇ ಕೈ ಚಳಕ ಮಾಡಿ ಲಿಂಗ ತೆಗಿಯೋದು, ಬೂದಿ ತೆಗಿಯೋದು, ದುಡ್ಡು ತೆಗಿಯೋದು, ಅಥವಾ ಸರ ತೆಗಿಯೋದು, ರುದ್ರಾಕ್ಷಿ ತೆಗಿಯೋದು ಇವನ್ನೆಲ್ಲ ಇಸ್ಕೊಂಡ್ ಬರೋದ್ರಿಂದ ನಿಮ್ ಬದುಕು ಬದಲಾಗಲ್ಲ. ಸುಮ್ಮನೆ ಒಂದು ಏನೋ ಅವ್ರನ್ನ ಬಿಂಬಿಸ್ಕೊಳ್ಳೋದಕ್ಕೆ, ಅವರ ಪ್ರಚಾರ ಮಾಡ್ಕೊಳ್ಳೋದಕ್ಕೆ, ಅಬ್ಬರದ ಪ್ರಚಾರ ಮಾಡೋದಕ್ಕೆ ಇದನ್ನೆಲ್ಲ ಮಾಡ್ತಾರೆ. ನಿಮ್ಮ ಹೆಸರು ಹೇಳೋದ್ರಿಂದನೋ ಅಥವಾ ನಿಮ್ಗೆ ಏನ್ ಇಷ್ಟ ಅಂತ ಹೇಳೋದ್ರಿಂದನೋ ನಿಮ್ಮ ಬದುಕು ಬದಲಾಗಲ್ಲ.
ನಿಮಗೆ ಮಾರ್ಗದರ್ಶನ ನೀಡಬೇಕು, ಅಥವಾ ಅವ್ರಿಗೆ ಏನಾರ ಉಪದೇಶ ಗೊತ್ತಿದ್ದು ಭಗವಂತನ ಧ್ಯಾನ ಮಾಡೋದು ಹೆಂಗೆ ಅಂತ ಹೇಳ್ಕೊಡೋಂತ ಸಾಮರ್ಥ್ಯ ಇತ್ತು ಅವ್ರಿಗೆ ಅಂದ್ರೆ ನಿಮ್ಗೆ ಏನಾರು ಹೇಳ್ಕೊಟ್ರೆ ಖಂಡಿತ ನಿಮ್ ಬದುಕು ಬದಲಾಗುತ್ತೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಏನಾರೋ ಪ್ರಶ್ನೆ ಇತ್ತು ಅಂತಂದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ಈ ವಿಚಾರ ತಿಳ್ಕೊಂಡಿದ್ದೀರಾ ನೀವು ಸಹ ನಿಮ್ಮ ಕುಟುಂಬಸ್ಥರು, ನಿಮ್ಮ ಸ್ನೇಹಿತರಿಗೂ ತರಿಸ್ಕೊಡಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಓಂ ನಮಃ ಶಿವಾಯ. ಶಿವಾಯ ನಮಃ. ಆತ್ಮ ನಮಸ್ಕಾರ.